ಕಾರ್ಮಿಕ ಇಲಾಖೆಯಿಂದ ಕಟ್ಟಡ ನಿರ್ಮಾಣ ಕಾರ್ಮಿಕರ ಜೀವನ ಸುಗಮಯ ಅಭಿವೃದ್ಧಿಯ ದಾರಿಯೇ ಸಚಿವ ಸಂತೋಷ್ ಲಾಡ್ ಅವರ ಪಯಣ. ಕಾರ್ಮಿಕ ಇಲಾಖೆಯಲ್ಲಿ ಬಿರುಗಾಳಿ ಬೀಸಿದ ಸಚಿವ ಸಂತೋಷ್ ಲಾಡ್. ಕಟ್ಟಡ ಕಾರ್ಮಿಕರ ಬದುಕು ಈಗ ಬಂಗಾರ. ಸಾಕಷ್ಟು ಜನಪರ ಕಾರ್ಯದ ಮೂಲಕ ರಾಜ್ಯ ಸರ್ಕಾರ ಜನಾನುರಾಗಿ ಕಾರ್ಯವನ್ನ ಮಾಡುತ್ತಾ ಬಂದಿದೆ. ಪ್ರತಿಯೊಂದು ಇಲಾಖೆಯಲ್ಲಿಯೂ ಕೂಡ ತನ್ನದೇ ಆದ ಕಾರ್ಯವೈಖರಿ ರೂಪಿಸಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಕಾರ್ಮಿಕ ಇಲಾಖೆಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆಯಲ್ಲಿ ದಾಖಲೆ ಅಭಿವೃದ್ಧಿ ಪುಟವನ್ನ ತೆರೆದಿಟ್ಟಿದ್ದಾರೆ. ಕಟ್ಟಡ ನಿರ್ಮಾಣ, ನೋಂದಾಯಿತ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಹಲವಾರು ಯೋಜನೆ ರೂಪಿಸುವಲ್ಲಿ, ಅವುಗಳನ್ನು ಫಲಾನುಭವಿಗಳಿಗೆ ತಲುಪುವಂತೆ ಮಾಡುವಲ್ಲಿ ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಅವರ ಕಾರ್ಯ ದೊಡ್ಡದಿದೆ. 25 ವರ್ಷ ಆಯ್ತು. ನಿಮ್ಮ ಕಾರ್ಮಿಕ ಇಲಾಖೆಯಿಂದ ಏನು ಅನುಕೂಲಗಳನ್ನು ತೊಗೊಂಡ್ರಿ? ಕಾರ್ಮಿಕ ಇಲಾಖೆಲಿಂತ ರೀ ನಮ್ಗೆ ಹುಡುಗರು ಬುಕ್ ಆಗಲಿ, ಗೌಂಡಿ ಕೆಲಸ ಸಾಮಾನು ಆಗಲಿ, ಅದರೊಂದು ಕೆಲಸ ನಮ್ಗೆ ಉಪಯೋಗ ಕೆಲಸ ಸಾಮಾನು ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ? ಸಂತೋಷ್ ಲಾಡ್ ಅವರಿಂದ ಅವರೇ ಕೊಟ್ಟಿದ್ದಾರೆ. ಎಲ್ಲಿಗಂದ್ರೆ ಒಂದು 2-3 ಸಲ ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಕೆಲಸ ಮಾಡೋದು ನಮ್ಗೆ ಕಂಟಿನ್ಯೂ ಕೊಟ್ಟಿದ್ದಾರೆ ಸರ್. ಅವ್ರಿಗಿಂತ ಭಾಳ ಬೆನಿಫಿಟ್ ಚಲೋ ಆಗೈತಿ. ಅವ್ರು 2-3 ಸಲ ಸ್ಕಾಲರ್ಶಿಪ್ ತೊಗೊಂಡಿವಿ ಸರ್. ಅಲ್ಲ, ಈ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಆಗೋಕ್ಕಿಂತ ಮೊದಲು ನಿಮ್ಗೆ ಇಂಥವೇನು ಅನುಕೂಲ? ಇಲ್ಲ ಅನುಕೂಲ ಆಗಿದ್ದಿಲ್ಲ. ಇವರಾಗಿಂದ ಭಾಳ ಫಾಯ್ದಾ ಆಗಿದೆ ನಮಗೆ. ಮತ್ತು ಈಗ ಅದಕ್ಕೆ ಸಂತೋಷ್ ಲಾಡ್ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಸಂತೋಷ ಇವರೇ ಇನ್ನೂ ಉತ್ತಮವಾಗಿ ಬೆಳೆಯಲ್ಲ ಅಂತ ನಮ್ಮ ಇದೈತ್ರಿ ಅವ್ರಾಗ. ಹೌದು, ಕಾರ್ಮಿಕರಿಗೆ ಪಿಂಚಣಿ, ಕುಟುಂಬ ಪಿಂಚಣಿ, ದುರ್ಬಲತೆ ಪಿಂಚಣಿ, ಟೂಲ್ ಕಿಟ್ ಸೌಲಭ್ಯ, ಹೆರಿಗೆ ಸೌಲಭ್ಯ, ಅಂತ್ಯಕ್ರಿಯೆ ವೆಚ್ಚ, ಶೈಕ್ಷಣಿಕ ಧನ ಸಹಾಯ, ವೈದ್ಯಕೀಯ ಧನ ಸಹಾಯ, ಅಪಘಾತ ಪರಿಹಾರ, ಪ್ರಮುಖ ವೈದ್ಯಕೀಯ ಸಹಾಯಧನ, ಮದುವೆ ಸಹಾಯಧನ, ತಾಯಿ ಮಗು ಸಹಾಯಹಸ್ತ, ಹೀಗೆ ಹಲವಾರು ಕಾರ್ಮಿಕ ಕಲ್ಯಾಣದ ಯೋಜನೆ ಜಾರಿಗೆ ತಂದಿದ್ದು ಈಗ ಜನರ ಮನೆ ಮುಟ್ಟಿಸುವ ಕಾರ್ಯವನ್ನ ಕಾರ್ಮಿಕ ಇಲಾಖೆ ಸಚಿವರು ಮಾಡ್ತಾ ಇದ್ದಾರೆ. ಸೆಂಟ್ರಿಂಗ್ ಕೆಲಸ ಮಾಡ್ತಾರೆ. ಎಷ್ಟು ವರ್ಷ? ಈಗ 10-15 ವರ್ಷ ಆಯ್ತು. ಲೇಬರ್ ಕಾರ್ಡ್ ಯಾವಾಗ ಮಾಡಿಸಿರಿ? ಲೇಬರ್ ಕಾರ್ಡ್ ಒಂದು 7-8 ವರ್ಷ ಆದ್ರೆ ಮಾಡಿ. ನೀವು ಲೇಬರ್ ಕಾರ್ಡ್ ಮಾಡಿಸಿಂದ ನಿಮಗೆ ಯಾವಾಗ ಈ ಸೌಲಭ್ಯಗಳು ಸಿಗಾಕತ್ತು? ನಮ್ಗೆ ಲೇಬರ್ ಕಾರ್ಡ್ ಮಾಡಿಸಿದ ಸರ ಕಿಟ್ ಅವು ಆ ಮೂಲಕ ಚೆನ್ನಾಗೈತೆ ರೀ. ಕೊರೋನಾದಾಗ ಅವಾಗೂ ಕಿಟ್ ಕೊಟ್ಟಾರ್ರಿ, ಮತ್ತು ಸ್ಯಾನಿಟೈಸರ್ ಅವೆಲ್ಲ ಕೊಟ್ಟಾರ್ರಿ. ಆದರೆ ಮತ್ತು ಮದುವೆ ಅಮೌಂಟ್ನು ಬಂತು ರೀ ನಮಗೆ. ಮದುವೆ ಆಗಿ 8 ತಿಂಗಳಕ್ಕೆ ಅಮೌಂಟ್ ಬಂತು ರೀ. ಅದು ಅವು ಏನು ಇದು ಮಾಡಿದ್ರೆ ಆ ಕಾರ್ಮಿಕರ ಸಂಘಲಿಂತ್ರ ಅದು ಅಮೌಂಟ್ ಬಂತು ರೀ ನಮಗೆ ಮದುವೆ. ಕಾರ್ಮಿಕ ಸಚಿವರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಚಲೋ ಮಾಡಂತ್ರಿ. ಅವ್ರ ವರ್ಕ್ ಚಲೋ ಐತ್ರಿ. ಆದ್ರೇನು ರೂಪ ಸಂತೋಷ್ ಲಾಡ್ ಅವ್ರದ್ದು ವರ್ಕ್ ಚಲೋ ಐತ್ರಿ. ಆದ್ರೇನು ರೂಪ ಇದು ಡೂಪ್ಲಿಕೇಟ್ ಕಾರ್ಡ್ ಯಾರು ಮಾಡ್ಸ್ಯಾರಲ್ಲ ಸರ್, ಅವೆಲ್ಲ ಇದು ಬಂದ್ ಮಾಡಿಸ್ಬೇಕು ರೀ. ರಿನೋಲ್ ಏನು ಕಾರ್ಡ್ ಮಾಡಿಸೋಂತಾರೆ ಸರ್, ಲೇಟ್ ಆಗಂತೈತ್ರಿ ಭಾಳ ರಿನೋಲ್. ಈಗ ನಾವು ಮಾಡಾವಂತೇಳಿ ಸರ್, ಅದು 6 ತಿಂಗಳು 7 ತಿಂಗಳು ಹೊಂದಿತ್ತು ಸರ್ ರಿನೋಲ್. ಅದೇ ಸ್ವಲ್ಪ ಪ್ರಾಬ್ಲಮ್ ಬರಂತಿದ್ರಿ ನೀವು ಕಾರ್ಡ್ ರಿನೋಲ್ ಇದ್ದ. ಯಾಕೆ ಲೇಟ್ ಆಗುತ್ತೆ? ಏನು ಗೊತ್ತಿಲ್ಲ ಸರ್ ನಮ್ಗೆ. ಹೌದು, ಅಲ್ಲಿ ಹೋಗಿಂದ ಅವರು ಸ್ವಲ್ಪ ವಿಚಾರ ಮಾಡಿ ರಿನೋಲ್ ಮಾಡ್ಸಾಕ ಕುಂತಿರ್ಬೋದು ರೀ. ಇವ್ರು ಮಾಡ್ತಾರೋ ಇಲ್ಲೋ ಕೆಲಸ ಏನಂತ ಗ್ಯಾರಂಟಿ ಇಲ್ಲ ಅಂತೇಳಿ ಅವರು ವಿಚಾರ ಮಾಡಿ ಮಾಡ್ತಾ ಕುಂತಿರ್ಬೋದು ರೀ ರಿನೋಲ್. ಅದೇ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದ್ರಿ. ಏನು ಹೇಳ್ತೀರಿ ಸಂತೋಷ್ ಲಾಡ್ ಅವ್ರಿಗೆ? ಕೆಲಸ ಚಲೋ ಐತಿ ಸರ್, ಕೆಲಸ ಚಲೋ. ಕಾರ್ಮಿಕರ ಕಲ್ಯಾಣಕ್ಕೆ ಮದುವೆಗೆ ಸಹಾಯಧನ, ತಾಯಿ ಮಗು ಸಹಾಯಹಸ್ತ ಯೋಜನೆ, ದುರ್ಬಲತೆಯ ಪಿಂಚಣಿ ಮೂಲಕ ಕಾರ್ಮಿಕರ ಹಿತ, ಪ್ರಮುಖ ವೈದ್ಯಕೀಯ ಸಹಾಯಧನದ ಜೊತೆಗೆ ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಅವರು ಮದುವೆ ಸಹಾಯಧನವನ್ನ ಫಲಾನುಭವಿ ಅಥವಾ ಅವರ 2 ಮಕ್ಕಳ ಮದುವೆಗೆ ಸಹಾಯಧನ ಒದಗಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ಮಹಿಳಾ ಫಲಾನುಭವಿಯು ಮಗುವಿಗೆ ಜನ್ಮ ನೀಡಿದ ಸಂದರ್ಭದಲ್ಲಿ ಆಕೆ ಮಗುವಿಗೆ ಶಾಲಾ ಪೂರ್ವ ಶಿಕ್ಷಣ ಮತ್ತು ಪೌಷ್ಟಿಕತೆಗಾಗಿ ಮಗುವಿಗೆ 3 ವರ್ಷಗಳವರೆಗೆ ವಾರ್ಷಿಕ ಸಹಾಯಧನ ನೀಡಲಾಗುತ್ತಿರುವುದು ವಿಶೇಷವಾಗಿದೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್, ಕಟ್ಟಡ ಕಾರ್ಮಿಕರ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಹಲವಾರು ಬಗೆಯ ರೀತಿಯಿಂದ ಸೌಲಭ್ಯಗಳನ್ನು ತಂದಿದ್ದಾರೆ. ಅದರಿಂದ ಕಟ್ಟಡ ಕಾರ್ಮಿಕರಿಗೆ ಎಷ್ಟೋ ಉಪಯೋಗ ಆಗ್ಯಾವ. ಇನ್ನೂ ಹಲವೊಂದಿಷ್ಟು ಉಪಯೋಗ ಆಗೋದವ. ಅವನ್ನ ಜಾರಿಗೆ ತರಬೇಕಂತೇಳಿ ಕೇಳ್ಕೊತೀವಿ. ಲೇಬರ್ ಕಾರ್ಡ್ ಬಹುತೇಕ ಎಷ್ಟು ಲೇಬರ್ ಕಾರ್ಡ್ ಮಾಡಿಸಿದಾರ ಅಂತ ಕಟ್ಟಡ ಕಾರ್ಮಿಕರು? ಹೌದು, ಎಲ್ಲ ಕಡೆಯಿಂದನೂ ಲೇಬರ್ ಕಾರ್ಡ್ ಮಾಡಿಸ್ತಾ ಇದ್ದಾರೆ ನಮ್ಮ ಜಿಲ್ಲಾ ಒಳಗೆ. ಅದರಿಂದ ಉಪಯೋಗ ಆಗತ್ತಾವ. ಎಷ್ಟೋ ಮಂದಿಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಅದನ್ನು ಮಾಧ್ಯಮದ ಮುಖಾಂತರ ತಿಳಿ ಹೇಳಬೇಕಂತೇಳಿ ಕೇಳ್ಕೊಳ್ತೀವಿ. ಈಗೇನು ಲೇಬರ್ ಕಾರ್ಡ್ ಮಾಡ್ಸಕ್ಕೆ ನಿಮಗೆ ಸಂಬಂಧಪಟ್ಟಂಗೆ ನಿಮ್ಮ ಜೊತೆಗಿದ್ದವ್ರಿಗೆ ಎಲ್ಲ ಲೇಬರ್ ಕಾರ್ಡ್ ಮಾಡ್ಸಕ್ಕೆ ಹೇಳಿದರೆ? ಆಲ್ಮೋಸ್ಟ್ ಆಲ್ ನಮ್ಮ ಹತ್ರ ಸಿಟಿ ಒಳಗೆ ಏನಿದಾರ ಎಲ್ಲರಿಗೂ ತಿಳಿದದ. ಅದರ ಇನ್ನೂ ಹಲವರಿಗೆ ತಿಳಿಬೇಕಾಗೈತಿ. ಅದಕ್ಕೆ ಏನೇನು ಪ್ರಯತ್ನ ಪಡಬೇಕು ಅದನ್ನು ಮಾಡತ್ತೀವಿ. ಲೈಕ್ ಬ್ಯಾನರ್, ಪ್ಯಾಂಪ್ಲೇಟ್, ಆಮೇಲೆ ನಿಮ್ಮ ಮಾಧ್ಯಮದ ಮುಖಾಂತರ ಇನ್ನೂ ಹಲವಾರು ಕಡೆಯಿಂದ ನಾವು ತಿಳಿಸ್ತಾ ಇದ್ದೀವಿ.
ಕೆಲವಷ್ಟು ಮಂದಿಗೆ ಲೇಬರ್ ಕಾರ್ಡ್ ಮಾಡಿಸ್ಕೊಂಡ್ರೆ ಈಗಾಗಲೇ ಕಿಟ್ಗಳು ಬಂದವು ಇಲ್ಲೋ ಕಿಟ್ಗಳಿಂದ ಏನು ಅನುಕೂಲ ಆಗಿದೆ? ಕಿಟ್ಗಳಿಂದ ಕಟ್ಟಡ ಕಾರ್ಮಿಕರಿಗೆ ಕಿಟ್ಗಳಿಂದ ಸೌಲಭ್ಯ ಭಾಳ ಆಗೈತಿ, ಇನ್ನೂ ದೊರಕಬೇಕಾಗೈತಿ. ಅಂದರೆ ಕಿಟ್ಗಳು ಏನೇನು ಮಾಡಿದ್ದಾರೆ, ಎಷ್ಟು ಮಂದಿ ಮುಟ್ಟಬೇಕಾಗಿದೆ ಅಂದಾಜು? ಹಲವಾರು ಮಂದಿಗೆ ಮುಟ್ಟೈತಿ, ಬಟ್ ಅದ್ರದ್ದು ಇನ್ನೂ ಏನು ಇದು ಇಲ್ಲ ಅಷ್ಟೇ. ಒಟ್ನಲ್ಲಿ ಕಾರ್ಮಿಕ ಸಚಿವರ ಯೋಜನೆಗಳು ಪಟ್ಟಣಕ್ಕೆ ಮಾತ್ರವಲ್ಲದೆ ಹಳ್ಳಿ ಹಳ್ಳಿಗೂ ಫಲಾನುಭವಿಗಳಿಗೆ ತಲುಪುತ್ತಿರುವುದು ನಿಜಕ್ಕೂ ವಿಶೇಷವಾಗಿದೆ. ಸರ್ಕಾರದಲ್ಲಿ ಇಂತಹದೊಂದು ಕ್ರಾಂತಿ ಮಾಡಲು ಸಂತೋಷ್ ಲಾಡ್ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ.